ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಜಯಂತಿಯ ಚಿಕ್ಕದಾದ ಭಾಷಣ ನೋಡ್ತೋಣ. ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ, ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹರಿ ಒಂದು ಭಾಷಣವನ್ನು ಯಾವ ರೀತಿಯಾಗಿ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಈ ಒಂದು ಭಾಷಣವನ್ನ ಮೊದಲೊಂದು ಪೇಜಲ್ಲಿ ಪುಟದಲ್ಲಿ ಬರ್ಕೊಂಡ ನಂತರ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ಕಲ್ತ ನಂತರ ಕಂಠಸ್ಥ ಹಾಕಿದ ನಂತರ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ಓಕೆನಾ? ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿಯ ಮೂಲಕ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ರೈಟ್? ಹಾಗಾದ್ರೆ ನಾನು ಬರಿತಾ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ನೋಡ್ತಾ ಹೋಗಿ. ಇಲ್ಲಿ ಈ ಸುಂದರ ಸಭೆಯಲ್ಲಿ ಕುಳಿತಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಸ್ನೇಹಿತರೆಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ನೋಡಿ. ಈ ಸುಂದರ ಸಭೆಯಲ್ಲಿ ಕುಳಿತಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಸ್ನೇಹಿತರೆಲ್ಲರಿಗೂ ಶುಭೋದಯ. ನಾವು ಇಂದು ಕೇವಲ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸುತ್ತಿಲ್ಲ. ನಾವು ಇಂದು ಕೇವಲ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸುತ್ತಿಲ್ಲ. ಬದಲಾಗಿ ಜ್ಞಾನದ ಸಂಕೇತವನ್ನು ಸ್ಮರಿಸುತ್ತಿದ್ದೇವೆ. ಅವರೇ ಡಾಕ್ಟರ್ BR ಅಂಬೇಡ್ಕರ್. ಮೇಲಿಂದ ಮತ್ತೊಮ್ಮೆ ನೋಡಿ. ಈ ಸುಂದರ ಸಭೆಯಲ್ಲಿ ಕುಳಿತಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೂ ಶುಭೋದಯ. ನಾವು ಇಂದು ಕೇವಲ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸುತ್ತಿಲ್ಲ, ಬದಲಾಗಿ ಜ್ಞಾನದ ಸಂಕೇತವನ್ನು ಸ್ಮರಿಸುತ್ತೇವೆ. ಅವರೇ ಡಾಕ್ಟರ್ BR ಅಂಬೇಡ್ಕರ್. ಆಡು ಕುರಿಗಳನ್ನು ಬಲಿ ಕೊಡುತ್ತಾರೆ, ಸಿಂಹಗಳನ್ನಲ್ಲ. ಹಾಗಾಗಿ ನೀವು ಸಿಂಹಗಳಾಗಿ ಬದುಕಿ ಎಂದು ಅಂಬೇಡ್ಕರ್ ಹೇಳಿದರು. ಮತ್ತು ನೋಡಿ, ಆಡು ಕುರಿಗಳನ್ನು ಬಲಿ ಕೊಡುತ್ತಾರೆ, ಸಿಂಹಗಳನ್ನಲ್ಲ. ಹಾಗಾಗಿ ನೀವು ಸಿಂಹಗಳಾಗಿ ಬದುಕಿ ಎಂದು ಅಂಬೇಡ್ಕರ್ ಹೇಳಿದರು. ಅವರು ನಮಗೆ ಕೇವಲ ಕಾನೂನುಗಳನ್ನು ಕೊಡಲಿಲ್ಲ, ಬದಲಾಗಿ ಪ್ರತಿಯೊಬ್ಬ ಭಾರತೀಯನು ತಲೆ ಎತ್ತಿ ಬದುಕುವ ಹಕ್ಕನ್ನು ಕೊಟ್ಟರು. ಮತ್ತೊಮ್ಮೆ ನೋಡಿ. ಆಡು ಕುರಿಗಳನ್ನು ಬಲಿ ಕೊಡುತ್ತಾರೆ, ಸಿಂಹವನ್ನಲ್ಲ. ಹಾಗಾಗಿ ನೀವು ಸಿಂಹಗಳಾಗಿ ಬದುಕಿ ಎಂದು ಅಂಬೇಡ್ಕರ್ ಹೇಳಿದರು. ಅವರು ನಮಗೆ ಕೇವಲ ಕಾನೂನುಗಳನ್ನು ಕೊಡಲಿಲ್ಲ, ಬದಲಾಗಿ ಪ್ರತಿಯೊಬ್ಬ ಭಾರತೀಯನು ತಲೆ ಎತ್ತಿ ಬದುಕುವ ಹಕ್ಕನ್ನು ಕೊಟ್ಟರು. ಅವರು ಕಲಿಸಿದ
ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆ. ಸಹೋದರತೆ ಕೇವಲ ಪುಸ್ತಕದ ಪದಗಳಲ್ಲ, ಕೇವಲ ಪುಸ್ತಕದ ಪದಗಳಲ್ಲ, ಪದಗಳಲ್ಲ. ಅವು ಅವು ನಮ್ಮ ಬದುಕಿನ ದಾರಿಯಾಗಲಿ. ನಾವು ಕೇವಲ ಜೈಕಾರ ಹಾಕುವವರಾಗದೆ ಅವರಂತೆ ಓದಿ ಜ್ಞಾನವಂತರಾಗೋಣ. ಮತ್ತೊಮ್ಮೆ ನೋಡಿ, ಅವರು ಕಲಿಸಿದ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆ ಕೇವಲ ಪುಸ್ತಕದ ಪದಗಳಲ್ಲ, ಅವು ನಮ್ಮ ಬದುಕಿನ ದಾರಿಯಾಗಲಿ. ಅವು ಕೇವಲ ಜೈಕಾರ ಹಾಕುವವರಾಗದೆ, ನಾವು ಕೇವಲ ಜೈಕಾರ ಹಾಕುವವರಾಗದೆ ಅವರಂತೆ ಓದಿ ಜ್ಞಾನವಂತರಾಗೋಣ ಎಂದು ತಿಳಿಸಿ, ಎಂದು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ, ಜೈ ಸಂವಿಧಾನ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.